श्रीरामेश्वराय रामेश्वरा रामेश्वरा ಹಲೋ ಯೋಗಿ, ಸ್ವಲ್ಪ ದೀಪನ ಒಳಗಡೆ ಕಳಿಸ್ಕೊಡಪ್ಪ. ಓಕೆ ಮೇಡಮ್. ಓಕೆ. ಎಲ್ಲರಿಗೂ ನಮಸ್ಕಾರ. SL ಟಿವಿಗೆ ಸ್ವಾಗತ. ನಾನು ದೀಪ. ಇದೀಗ ಬಂದ ಸುದ್ದಿ. ತೀರ್ಥಹಳ್ಳಿ ತಾಲೂಕಿನಲ್ಲಿ ಧಾರಾಕಾರ ಮಳೆ ಸುರಿಯುತ್ತಿರುವ ಕಾರಣದಿಂದ ಎಲ್ಲಾ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ. ಕರಾವಳಿ ಭಾಗವಾದ ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಹಾಗೂ ಉಡುಪಿ ಜಿಲ್ಲೆಯಲ್ಲಿ ಆರೆಂಜ್ ಅಲರ್ಟ್ ಹಾಕಲಾಗಿದ್ದು, ನಿನ್ನೆ ರೆಡ್ ಅಲರ್ಟ್ ಹಾಕಲಾಗಿದೆ. ಇನ್ನು 3-4 ದಿನಗಳ ಕಾಲ ಹೀಗೆ ಮಳೆ ಸುರಿಯುತ್ತೆಂದು ಹವಾಮಾನ ಇಲಾಖೆಯಿಂದ ವರದಿ ಬಂದಿದೆ. ಕಟ್ ಮಾಡಿ. ಮೇಡಮ್ ಕರೀತಿದ್ದಾರೆ. ನನ್ನನ್ನ? ಹಾ, ನಿಮ್ಮನ್ನೇ. ಯಾಕೆ ಮೇಡಮ್, ನೆಗಡಿಯಾಗಿದ್ಯಾ? ಇಲ್ಲಮ್ಮ. ಮಾತ್ರೆ ತರಿಸ್ಲಾ? ಬೇಡಮ್ಮ. ಟಾನಿಕ್? ಬೇಡಮ್ಮ, ಅಳ್ತಾ ಇದ್ದೀನಿ ನಾನು. ಉಳ್ತಾ ಇದ್ದೀರಾ? ಯಾಕೆ ಮೇಡಮ್, ಏನಾಯ್ತು? ಏನ್ ಹೇಳಿ ದೀಪ, ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ನಮ್ ಫೇಸ್ಬುಕ್ ಅಕೌಂಟ್ ಹ್ಯಾಕ್ ಆಗಿದೆ, ಇನ್ಸ್ಟಾಗ್ರಾಮ್ ಅಕೌಂಟ್ ಹ್ಯಾಕ್ ಆಗಿದೆ, ಯೂಟ್ಯೂಬ್ ಅಕೌಂಟ್ ಹ್ಯಾಕ್ ಆಗಿದೆ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಇಷ್ಟು ವರ್ಷದ ಪರಿಶ್ರಮ ಎಲ್ಲ ನೀರಲ್ಲಿ ಹೋಮ ಮಾಡ್ದಂಗಾಗೋಯ್ತು. ನನಗಂತೂ ತಲೆ ಕೆಟ್ಟೋಗಿದೆ ದೀಪ. ಏನ್ ಮಾಡ್ಬೇಕು ಅಂತ ದಿಕ್ಕೇ ತೋಚ್ತಾ ಇಲ್ಲ ನನಗೆ. ಹಾ, ನಂಗೊಂದ್ ಟೆಕ್ನಿಕಲ್ ಟೀಮ್ ಗೊತ್ತು, ಅವ್ರನ್ನ ಕರ್ಸ್ಲಾ? ನಾನು ಅದೆಲ್ಲ ಟ್ರೈ ಮಾಡಿಲ್ಲ ಅನ್ಕೊಂಡಿದ್ದೀನಮ್ಮ. ಎಲ್ಲ ಟ್ರೈ ಮಾಡಾಯ್ತು. ಅದೆಲ್ಲ ಹಾಳಾಗೋಗ್ಲಿ. ಇಲ್ಲೊಬ್ಬ ನೋಡು, ಸುಗ್ಗಿ ಅಕೌಂಟ್ ಹ್ಯಾಕ್ ಮಾಡ್ಬಿಟ್ಟು ಅದ್ರಲ್ಲಿ 18 ಇಡ್ಲಿ ಆರ್ಡರ್ ಮಾಡಿಸ್ಕೊಂತಿದ್ದಾನೆ. ಎಂತವನು ಅಂತ ಹೇಳ್ಬೇಕು ಅವನ ನಾನು. ಬರೀ ಇಡ್ಲಿ ಆರ್ಡರ್ ಮಾಡಿದನ, ವಡೆ ಆರ್ಡರ್ ಮಾಡಿಲ್ವಾ ಮೇಡಮ್? ಏನಮ್ಮ ಮಾತಾಡ್ತಾ ಇದ್ಯಾ? ತಮಾಷೆ ಮಾಡೋ ಟೈಮ್ ಇದು. ಫಸ್ಟ್ ಹೋಗೆಲ್ಲ ಟೀಮ್ನವರೆಲ್ಲ ಕರ್ಕೊಂಬ, ನಾನ್ ಮಾತಾಡೋದಿದೆ ಸ್ವಲ್ಪ. ಬೋನಸ್ ಏನಾದ್ರು ಕೊಡ್ತೀರಾ ಮೇಡಮ್? ಬೋನಸ್ ಕೊಡ್ತೀನಿ, ದೊಡ್ಡದಾಗೆ ಕೊಡ್ತೀನಿ. ಫಸ್ಟ್ ಹೋಗಿ ಟೀಮ್ನವರೆಲ್ಲ ಕರ್ಕೊಂಬನ್ನಿ. ಓಕೆ, ಸಾರಿ ಮೇಡಮ್. ಮೇಡಮ್ ಏನೋ ಮೀಟಿಂಗ್ ಕರೆದಿದ್ದಾರೆ, ಬರ್ಬೇಕಂತೆ. ನೈಟ್ ಎಲ್ಲ ಶೂಟಿಂಗ್ ಅಲ್ಲಿ ನಿದ್ದೆಗೆಟ್ ಸಾಕಾಗೋಗೈತೆ. ತಿರ್ಗಾ ಕರೀತಾರೆ, ನನ್ನ ಕೈಲಾಗಲ್ಲಪ್ಪ. ಮಾಡಿರೋ ಪ್ರೋಗ್ರಾಮೇ ಇನ್ನೂ ಎಡಿಟ್ ಮಾಡಿಲ್ಲ. ಇನ್ನು ಹೊಸ ಪ್ರೋಗ್ರಾಮ್ ಕೊಟ್ಟು ಮತ್ತೆ ತಲೆ ತಿಂತಾರೆ. ನಾವೆಲ್ಲ ಬಿಸಿ ಇದೀವಿ ಅಂತ ಹೇಳೋಗಿ. ಕ್ಯಾಮ್ರಾ ಕೆಟ್ಟೋಗೆ 3 ದಿವಸ ಆಗೈತೆ. ಫಸ್ಟ್ ಅದನ್ನ ರೆಡಿ ಮಾಡಿಸ್ಕೊಡ್ರಿ, ಶೂಟಿಂಗ್ ಮಾಡೋಣ. 3 days ಲೀವ್ ಕೇಳಿದೀನಿ, ಕೊಡ್ಲಿಲ್ಲ. ಮತ್ತಿವಾಗ ಮೀಟಿಂಗ್ ಕರೆದ ತಕ್ಷಣ ಬಂದ್ಬಿಡ್ಬೇಕಾ? ಬರಲ್ಲ ಅಂತ ಹೇಳಿ ಮೇಡಮ್. ಮೇಡಮ್ ಏನೋ ಬೋನಸ್ ಕೊಡ್ತೀನಿ ಅಂದ್ರು. ಬೋನಸ್ ತಗೊಳಕ್ಕೆ ನನ್ ಬಿಟ್ಟೆ ಹೋಗ್ಬಿಟ್ರಾ? ಏನ್ ಮೇಡಮ್ ಬೋನಸ್ ಕೊಡ್ತೀನಿ ಅಂತ ಅನ್ಬಿಟ್ಟು ತಲೆ ಮೇಲೆ ಕೈತ್ಕೊಂಡು ಕೂತ್ಕೊಂಡ್ಬಿಟ್ಟವ್ರೆ. ಬ್ಯಾಂಕಾಕ್ ಫಿಕ್ಸ್. ಮೇಡಮ್ 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 ಎಲ್ಲ ಬಂದ್ರಾ? ಏನ್ ಸಂತೋಷ್, ನಾನ್ ಸೀರಿಯಸ್ ಆಗಿ ಮೀಟಿಂಗ್ ಕರೆದ್ರೆ ನೀವ್ ನೋಡ್ರಿ ಚಿಪ್ಸ್ ಕೂತ್ಕೊಂಡಿದ್ದೀರಾ. ಸಾರಿ ಮೇಡಮ್, ನಂಗೆ ಟೆನ್ಷನ್ ಆದಾಗೆಲ್ಲ ಚಿಪ್ಸ್ ತಿಂತಾ ಇರ್ತೀನಿ. ನನಗೆ ಎಷ್ಟು ಟೆನ್ಷನ್ ಇದೆ ಗೊತ್ತಾ? ತಗೊಳ್ಳಿ ಮೇಡಮ್, ಚಿಪ್ಸ್ ತಿನ್ನಿ.
ನಾನಿವತ್ತು ನಿಮ್ಮನ್ನೆಲ್ಲ ಯಾಕೆ ಇಲ್ಲಿ ಕರೆದೆ ಅಂತ ಗೊತ್ತಾ? ಓ ಗೊತ್ತು ಮೇಡಮ್, ಅದಕ್ಕೆ ಬ್ಯಾಗ್ ಎಲ್ಲ ತಗೊಂಡು ನಾವು ರೆಡಿಯಾಗಿ ಬಂದಿದ್ದೀವಿ. ಬ್ಯಾಗ ಏನಕ್ಕೆ? ಮೇಡಮ್ ದೀಪಾ ಮೇಡಮ್ ಹೇಳಿದ್ರು ಬೋನಸ್ ಕೊಡ್ತಾರೆ ಅಂತ, ಅದಕ್ಕೆ ನಾವು ಬ್ಯಾಗ್ ತಂದಿದ್ವಿ ದುಡ್ಡು ತುಂಬಿಕೊಂಡು ಹೋಗಕ್ಕೆ. ಬೋನಸ್ಸಾ? ನನ್ ಚಾನಲ್ ಕ್ಲೋಸ್ ಮಾಡ್ಬೇಕು ಅನ್ಕೊಂಡಿದೀನಿ, ಬೋನಸ್ ಎಲ್ಲಿಂದ ಕೊಡ್ಲಿ? ಮ್ಯಾಮ್, ಚಾನೆಲ್ ಕ್ಲೋಸ್ ಮಾಡೋಂಥದ್ದು ಏನಾಗಿದೆ ಈಗ? ಚಾನಲ್ದು ಯೂಟ್ಯೂಬ್ ಅಕೌಂಟ್, ಫೇಸ್ಬುಕ್ ಅಕೌಂಟ್, ಇನ್ಸ್ಟಾಗ್ರಾಮ್ ಅಕೌಂಟ್ ಎಲ್ಲ ಹ್ಯಾಕ್ ಆಗಿದೆ. ಇದರಿಂದ TRP ಫುಲ್ಲು ಡೌನ್ ಆಗಿದೆಯಮ್ಮ. ಇದರಿಂದ ನಾವು ಝೀರೋಗ್ ಬಂದ್ ನಿಂತಿದೀವಿ. ಇವಾಗ ಏನು ಮಾಡೋಂತ ಪರಿಸ್ಥಿತಿ ನಾವಿಲ್ಲ. ಅದರಿಂದ ಚಾನಲ್ ನ ಕ್ಲೋಸ್ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದೀನಿ. ಸುಮ್ನೆ ಇರಮ್ಮ, ಬಾಯಿ ಮುಚ್ಚಮ್ಮ ಫಸ್ಟ್. ನೀವೇನ್ ಮೇಡಮ್ ಹಿಂಗ್ ಹೇಳ್ತಿದ್ದೀರಾ? ನಾನ್ ನೋಡಿದ್ರೆ ನ್ಯೂಸ್ ರಿಪೋರ್ಟ್ ಸೂಟ್ ಹೊಲ್ಸಕ್ ಹಾಕಿದೀನಿ, ನೀವು ಚಾನಲೇ ಬಂದ್ ಮಾಡ್ತೀನಿ ಅಂತೀರಲ್ಲ ಮೇಡಮ್. ಮೇಡಮ್, ಇನ್ಸ್ಟೆಂಟ್ ಡಿಸಿಷನ್ಸ್ ಎಲ್ಲ ಏನಕ್ಕೆ ತಗೊಂತೀರಾ? ನಾವೇನಾದ್ರೂ ಮಾಡಿ ಚಾನಲ್ TRP ನ ಜಾಸ್ತಿ ಮಾಡಬಹುದು. ಏನ್ ಮಾಡ್ತೀಯಪ್ಪ? ಮೇಡಮ್, ಒಂದು ಪೊಲಿಟಿಕಲ್ ಪ್ರೋಗ್ರಾಮ್ ಮಾಡೋಣ. ಒಬ್ಬರು ಈ ಕಡೆ ಕೂರ್ಸ್ಬಿಟ್ಟು ಫ್ಲಾಶ್ ಮಾಡ್ಸಿದ್ರೆ ಸಕ್ಕದಾಗ ವರ್ಕೌಟ್ ಆಗುತ್ತೆ ಮೇಡಮ್. ಒಳ್ಳೆ TRPನೂ ಸಿಗುತ್ತೆ. ಆ ಪೊಲಿಟಿಕಲ್ ಪ್ರೋಗ್ರಾಮ್ ಮಾಡಿದ್ಕೆ ಅಲ್ವಪ್ಪ ನಾವ್ ಇವತ್ತು ಹಿಂಗಾಗಿರೋದು. ಮೇಡಮ್, ಯಾವ್ದಾದ್ರು ಸೆಲೆಬ್ರಿಟಿ ಡಿವೋರ್ಸ್ ಕೇಸ್ನ ಫುಲ್ ಮಸಾಲೆ ಹಾಕ್ಬಿಟ್ಟು ಅದೊಂದು ಪ್ರೋಗ್ರಾಮ್ ಮಾಡ್ಬಿಟ್ರೆ? ಕಂಡೋರ್ ಮನೆ ವಿಚಾರ ತಗೊಂಡ್ ನಾವ್ ಅದು TRP ತಗೊಂಬೇಕಾ? ಬೇಡಪ್ಪ, ಅದೆಲ್ಲ ವರ್ಕೌಟ್ ಆಗಲ್ಲ. ಕುಕಿಂಗ್ ವಿಡಿಯೋಸ್ ಮಾಡಿದ್ರೆ ಹಿಟ್ ಆಗುತ್ತಲ್ಲ ಮ್ಯಾಮ್? ಕುಕ್ಕಿಂಗ? ಅದ್ರಲ್ಲೇ ನಮ್ಮ ಸ್ಪೆಷಾಲಿಟಿ ಇದೆ. ಎಲ್ಲಾರು ಅದನ್ನೇ ಮಾಡ್ತಾ ಇದಾರೆ, ಅದು ಓಡಲ್ಲ ಬಿಡಮ್ಮ, ಬೇಡ. ಸ್ವಾಮೀಜಿಗಳದೇನೋ ಸ್ಟ್ರಿಂಗ್ ಆಪರೇಷನ್ ಮಾಡ್ಬಿಟ್ರೆ? ಸ್ವಾಮೀಜಿಗಳ ಸವಾಸನೆ ಬಿಡಮ್ಮ. ಮೇಡಮ್, ರಿಯಾಲಿಟಿ ಶೋಸ್ ಏನಾದ್ರು ಮಾಡಿದ್ರೆ? ರಿಯಾಲಿಟಿ ಶೋನಾ? ಅದಕ್ಕೆ ಇನ್ವೆಸ್ಟ್ ಮಾಡೋ ಅಷ್ಟು ದುಡ್ಡು ನಮ್ಮ ಹತ್ರ ಇದೆಯಮ್ಮ. ಅದೆಲ್ಲ ವರ್ಕೌಟ್ ಆಗಲ್ಲ, ಸುಮ್ನೆ ಇರಮ್ಮ. ಎಲ್ಲಾರ್ದು ಆಯ್ತು, ನೀನೇನಾದ್ರೂ ಇದ್ರೆ ಹೇಳ್ಬಿಡಪ್ಪ. ಲೋ ಮಗ ಏನಪ್ಪಾ, ನಾನು ಇಷ್ಟೊಂದು ಡೀಪ್ ಆಗಿ ಡಿಸ್ಕಷನ್ ಮಾಡ್ದೆ, ನೀನ್ ನೋಡ್ರೆ ನಿದ್ದೆ ಮಾಡ್ತಾ ಇದ್ಯಾ? ಮೇಡಮ್, ನನ್ನ ಹತ್ರ ಒಂದ್ ಒಳ್ಳೆ ಐಡಿಯಾ ಇದೆ. ದೇವದ್ ಇಂಟರ್ವ್ಯೂ ಮಾಡ್ಬಿಡೋಣ. ದೇವದ ಇಂಟರ್ವ್ಯೂನಾ? ಹಾ ಮೇಡಮ್. ನೀನೇ ಇಷ್ಟೊತ್ತು ದೇವ ಬಿದ್ದಿದ್ಕೊಳಂಗ್ ನೀನ್ ಹೋಗಿ ದೇವದ ಇಂಟರ್ವ್ಯೂ ಮಾಡ್ಕೊಂಡ್ ಬರ್ತೀಯಾ? ನಿಜ ಮೇಡಮ್, ದೆವ್ವ ಅಂದ್ರೆ ರಿಯಲ್ ದೆವ್ವ ಅಲ್ಲ ಮೇಡಮ್. ಇಬ್ಬರನ್ನ ಕರ್ಸೋದು, ಅವ್ರಿಗೆ ದೆವ್ವದ ತರ ಗೆಟಪ್ ಹಾಕ್ಸೋದು, ಅದನ್ನ ಶೂಟ್ ಮಾಡೋದು. ಅದನ್ನ ಲೈವ್ ಆಗಿ ಟೆಲಿಕಾಸ್ಟ್ ಮಾಡ್ಬಿಡೋದು. TRP ಕಿತ್ಕೊಂಡು ಹೋಗುತ್ತೆ ಮೇಡಮ್. ನೀವೆಲ್ಲ ಏನಂತೀರಾ? ಓಕೆ ಮೇಡಮ್, madam, ಮಾಡ್ಬೋದು, ಚೆನ್ನಾಗಿದೆ ಚೆನ್ನಾಗಿದೆ. ಮಾಡಬಹುದು. ಓಕೆ, ಈ ಪ್ರೋಗ್ರಾಮ್ ಮಾಡೋಣ. ಆದ್ರೆ ಒಂದ್ ಕಂಡೀಷನ್ ಇದೆ. ನೀವೇನೇ ಮಾಡೋದಿದ್ರು ನನ್ ಕಣ್ ಮುಂದೆ ಮಾಡ್ಬೇಕು. ಈ ಪ್ರೋಗ್ರಾಮ್ ಅಲ್ಲಿ ನಿಮ್ ಜೊತೆ ನಾನು ಸಹ ಇರ್ತೀನಿ. ನಾವೇನಾದ್ರೂ ಈ ಪ್ರೋಗ್ರಾಮ್ ಅಲ್ಲಿ ಸೋತ್ರೆ ಬಾಗ್ಲ ಕಣ್ ಮನೆಗೆ ಹೋಗ್ಬೇಕಾಗತ್ತೆ. ಮೇಡಮ್, ಸೋಲ ಮಾತಾ ಇಲ್ಲ ಮೇಡಮ್, ಗೆಲುವು ನಮ್ದೇ. ದೆವ್ವ ಇಲ್ಲ ತಾನೆ? ನಂಗ್ ಮೊದ್ಲೇ ದೆವ್ವ ಅಂದ್ರೆ ಭಯ ಜಾಸ್ತಿ. ಯಾವ ದೆವ್ವನೂ ಇಲ್ಲ ಬಿಡಾಕವ್, ನಮ್ ಚಿಕ್ಕಪ್ಪಂದೆ ಮನೆ ಅದು. ನೀವೇನ್ ತಲೆ ಕೆಡ್ಸ್ಕೊಬೇಡಿ, ಎಲ್ಲಾ ಸೆಟಪ್ ಮಾಡಿದೀನಿ. ಏನೋ ನಿನ್ನೆ ನಂಬ್ಕೊಂಡ್ ಬರ್ತಾ ಇದೀವಿ. ತಲೆನೇ ಕೆಡ್ಸ್ಕೊಬೇಡ. ವಾವ್, ಈ ಮನೆ ತುಂಬಾ ಆಂಟಿಕ್ ಆಗಿ ಚೆನ್ನಾಗಿದೆ ಅಲ್ವಾ? ಮೇಡಮ್, ಹೆಂಗಿದೆ ಮನೆ? ಏನೋ ಮನೆ ಹಿಂಗಿದೆ. ಇದೇನ್ ಹಿಂಗಿದೆ? ನಿಜವಾದ ದೇವದ್ ಮನೆ ತರನೇ ಇದೆ. ಮೇಡಮ್, ಇಲ್ಲಿಗೆ ರಿಪೋರ್ಟಿಂಗ್ ಕರ್ಕೊ ಬಂದಿದ್ದೀರಾ? ನಂಗ್ ಭಯ ಆಗುತ್, ನಾ ವಾಪಸ್ ಹೋಗ್ತೀನಪ್ಪ. ಅಕ್ಕವ್, ನೀನೇನು ತಲೆ ಕೆಡ್ಸ್ಕೊಳ್ತೀಯ? ನಮ್ ಚಿಕ್ಕಪ್ಪನ ಮನೇನೆ, ಎಷ್ಟೋ ವರ್ಷದಿಂದ ಪಾಳ್ ಬಿದ್ದಿದೆ ಅಷ್ಟೇ, ಅದಕ್ಕೆ ಹಿಂಗ್ ಕಾಣಿಸ್ತೈತೆ. ಅಕ್ಕ ಸುಮ್ನಿರಕ್ಕ, ನೀನೊಬ್ಳು ಪುಕ್ಲಿ ತರ. ಮನೆ ಏನೋ ಓಕೆ, ಒಂದ್ ಆಂಗಲ್ ಇಟ್ಟು ನೋಡಿದ್ರೆ ಗೊತ್ತಾಗುತ್ತೆ ಮೇಡಮ್.
ಓಕೆ, ಸ್ಟಾರ್ಟ್ ಮಾಡ್ಕೊಳ್ಳಿ ಹಾಗಾದ್ರೆ. ಅಂಕಲ್, ಇದು ನಮ್ ಚಿಕ್ಕಪ್ಪನ ಮನೇನೆ. ಶೂಟಿಂಗ್ ಮಾಡೋಣ ಅಂತ ಬಂದಿದ್ದು. ಇಷ್ಟೊತ್ತಿಗೆ ಇಲ್ಲಿಗ್ ಬರಬಾರದು. ನೀ ಬಂದಿದ್ದೀರ ಅಂತ ಅವಳಿಗೆ ಗೊತ್ತಾದ್ರೆ ಒಬ್ಬೊಬ್ರನ್ನು ಸುಮ್ನೆ ಬಿಡಲ್ಲ, ಎಲ್ಲಾರ್ನು ಬಲಿ ತಗೋತಾಳೆ. ಮೊದ್ಲು ಜಾಗ ಖಾಲಿ ಮಾಡಿ ಹೊರಡಿ, ಮೊದ್ಲು ಹೊರಡಿ ಇಲ್ಲಿಂದ. ಲೋ, ಏನೋ ಈ ತಾತ ಬಂದ ತಕ್ಷಣ ಹಿಂಗೆ ಎದುರಿಸ್ತವ್ರೆ. ಅದು ಎಣ್ಣೆ ಪಾಟಿ. ಏನೋ ಈ ಮನೆ ಬಗ್ಗೆ ಏನಾದ್ರು ಇದ್ರೆ ಹೇಳ್ಬಿಡೋ. ಮೇಡಮ್, ನೀವೇನಕ್ಕೆ ತಲೆ ಕೆಡಿಸ್ಕೊಳ್ತೀರಾ? ಅದೇ ಯಾವ್ದೋ ಕುಡ್ದ್ಬಿಟ್ಟಂಗ ಆಡ್ತಾರೆ. ತಲೆ ಕೆಡಿಸ್ಕೊಬೇಡಿ ಮೇಡಮ್. ಬನ್ನಿ ಮೇಡಮ್, ಶೂಟಿಂಗ್ ಮಾಡೋಣ. ಓಕೆ, ಸ್ಟಾರ್ಟ್ ಮಾಡ್ಕೊಳ್ಳಿ ಹಾಗಾದ್ರೆ. ರೋಲಿಂಗ್. SLTV ವೀಕ್ಷಕರಿಗೆ ತಾವರೆಕೆರೆ ಭೂತದ ಬಂಗಲೆಗೆ ಸ್ವಾಗತ. ನಾವು ಬಂದಿರೋದು ಸಾಮಾನ್ಯ ಭೂತದ ಬಂಗಲೆ ಅಲ್ಲ, ಇದು 25 ವರ್ಷದಿಂದ ಪಾಳು ಬಿದ್ದಿರುವ ಭಯಂಕರವಾದ ಭೂತದ ಬಂಗಲೆ. ಬನ್ನಿ ವೀಕ್ಷಕರೇ, ಈ ದೆವ್ವದ ಮನೆಯಲ್ಲಿ ಮಾಡುವ ದೆವ್ವದ ಜೊತೆ ಒಂದು ಇಂಟರ್ವ್ಯೂ. ಕ್ಯಾಮರಾ ಪರ್ಸನ್ ಸಂತೋಷ್ ಜೊತೆ ದೀಪಾ, SLTV. ಶಾರ್ಟ್. ಓಕೆ ಓಕೆ, ಎಲ್ಲರಿಗೂ ಟಯರ್ಡ್ ಆಗಿದೆ, ಒಳಗಡೆ ಹೋಗಿ ರೆಸ್ಟ್ ಮಾಡೋಣ, ನಡೀರಿ. ಓಹೋ, ಏನ್ ಮೇಡಮ್, ನಿಂಬೆಣ್ಣೆಲ್ಲ ಹಿಡ್ಕೊಂಡ್ಬಿಟ್ಟಿದೀರಾ? ಭಯ ಆಯ್ತಾಯ್ತಾ? ಏನಿಲ್ಲಪ್ಪ, ಸುಮ್ಮನಿರಪ್ಪ, ಸುಮ್ನೆನಾ? ಅದನ್ನೇನ್ ಕಟ್ ಮಾಡ್ಬಿಟ್ಟು ಚಿತ್ರಾನ್ನ ಮಾಡೋಣ ಅಂತ ತಂದಿದ್ದ ಮೇಡಮ್? ಇಲ್ಲಪ್ಪ, ನನಗೆ ವಾಮಿಟ್ ಬಂದಂಗಾಗತ್ತೆ ಟ್ರಾವೆಲಿಂಗ್, ಅದಕ್ಕೋಸ್ಕರ ತಗೊಂಡ್ಬಂದೆ ಅಷ್ಟೇ. ಗೊತ್ತಾಯ್ತು ಮೇಡಮ್. ಕೈಯಲ್ಲಿ ನಿಂಬೆಹಣ್ಣು, ಕೊರಳಲ್ಲಿ ಮಾಲ ಹಾಕೊಂಡಿದ್ರೆ ನೀವ್ ಎದರ್ಕೊಂಡಿದ್ರ ಅಂತ ಗೊತ್ತಾಯ್ತು ಮೇಡಮ್. ಯಾರಿಗೂ ಹೇಳಲ್ಲ ಬಿಡಿ ಮೇಡಮ್. ನಿಂತ್ಕೊಳ್ಳೋ. ಏನಿಲ್ಲ, ಸುಮ್ಮನೆ ನಿಂತ್ಕೊಳ್ಳೋ. ಯಾರಿಗೂ ಹೇಳಲ್ಲ ಬಿಡಿ ಮೇಡಮ್. ವಿಘ್ನೇಶ್, ರೆಡಿ ಮಾಡ್ಬೇಕು. ನನ್ನ ಮಗ ಹೋಗಿ ಎಲ್ಲಾರ್ಗು ಹೇಳ್ಕೊಂಡ್ ಬರ್ತಾನಲ್ಲಪ್ಪ. ದೇವ್ರೇ ಕಾಪಾಡಪ್ಪ. ಈಗ ಮಾಡ್ತೀನಿ ನೋಡಿ. ಬೂಮ್ 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 ಬುಷ್. ಮೊದ್ಲೇ ಎದ್ರಕಂಡ್ ಸಾಯ್ತಾ ಇದೀನಿ, ಮತ್ತೆ ಎದ್ರಸಕ್ ಬಂದವನಿಲ್ಲಿ. ದೆವ್ವಕ್ಕೆ ಮೇಕಪ್ ಹಾಕಿ ರೆಡಿ ಮಾಡಿದ್ಯೇನೋ? ಮೇಕಪ್ ವಿತ್ ಕಾಸ್ಟ್ಯೂಮ್ ರೆಡಿ ಅಣ್ಣ. ಪೇಮೆಂಟ್ ಎಲ್ಲ ಮುಂಚೆ ಮಾತಾಡಿದ್ಯಾ ತಾನೆ? ಪ್ರೊಡ್ಯೂಸರ್ ಮೊದ್ಲೇ ಜಾಸ್ತಿ ಗಿಸಿ ದುಡ್ಡೆಲ್ಲ ಕೊಡಲ್ಲ ಹೇಳಿದ್ಯಾ ತಾನೆ? ಅಣ್ಣ, ದುಡ್ಡೇ ಕೊಡೋ ಅವಶ್ಯಕತೆ ಇಲ್ಲ, ಹೆಂಗಾದ್ರೂ ರೂಪ್ಕೊಳ್ಳಿ. ಸರಿ, ದೆವ್ವ ಇಲ್ಲಿ ಒಳಗಡೆ ಐತಣ್ಣ, ಇಲ್ಲೇ. ಸರಿ, ಬೇಗ ಟೇಕ್ ಬರಕ್ ಹೇಳು. ಅಯ್ಯೋ, ಆಕ್ಟ್ ಮಾಡಕಂತ ಕರ್ಕೊಂಬಂದ್ರ ಯಾವ್ದೋ ದೆವ್ವದ ವೇಷ ಹಾಕಿ ಕೂರ್ಸ್ಬಿಟ್ಟಿದಾರಲ್ಲಪ್ಪ. ಮೇಡಮ್ ಮೇಡಮ್, ಯಾರು ನೀವು? ಓ, ಜೂನಿಯರ್ ಆರ್ಟಿಸ್ಟಾ? ನಾನು ಹೀರೋ ಆಗೋಣ ಅಂತ ಬಂದೆ ಮೇಡಮ್, ಆದ್ರೆ ನಮ್ ಡೈರೆಕ್ಟ್ರು ದೆವ್ವದ ವೇಷ ಹಾಕಿ ಕೂರಿಸಿದ್ದಾರೆ. ಅದ್ ಬಿಡಿ, ನಿಮ್ಗೆ ಎಷ್ಟು ಕೊಡ್ತಾರೆ ಪೇಮೆಂಟು? ನೀವು ಎಷ್ಟೇ ಚೆನ್ನಾಗಿ ಆಕ್ಟ್ ಮಾಡಿದ್ರು ನನಗೆ ಜಾಸ್ತಿ ಕೊಡೋದು. ಯಾಕೆ ಹೇಳಿ? ನಾನು ಹುಡುಗ ದೇವಾಗಿ ಆಕ್ಟಿಂಗ್ ಮಾಡ್ತಾ ಇದೀನಲ್ಲ. ಅದಿರ್ಲಿ, ನೀವೆಲ್ಲಿರೋದು? ತುಂಬಾ ಚೆನ್ನಾಗಿದ್ದೀರಾ. ಹೊರಗಡೆ ಹೋದ್ಮೇಲೆ ನಿಮ್ ನಂಬರ್ ಕೊಡ್ತೀರಾ? ಫಾಂಟ ನಮ್ದು, ಪಲವ್ ನಿಮ್ದು. ಫಾಂಟ ನಮ್ದು ಮೇಡಮ್, ಪಲವ್ ನಿಮ್ದು. ಕೂತ್ಕೊಡ. ಈ ದೇವದ ಮನೆ ಕರ್ಕೊಂಬಂದ್ಬಿಟ್ಟು ಊಟ ಮಾಡಿಸ್ತಾವ್ರೆ. ಎಂತಹ ದುರ್ವಿಧಿ! ನನ್ ಮಗಂದು ಈ ದೆವ್ವದ ಮನೆಯಲ್ಲಿ ಟಿವಿನೂ ಇಲ್ಲ ನೋಡೋಣ ಅಂದ್ರೆ. ಬೋರ್ ಆಗ್ತಿದೆ. ಅಂಕಲ್, ಆಟ ಆಡೋಣ? ನಾವೇನ್ ಚೈಲ್ಡ್ ಗಡ ಆಟ ಆಡಕ್ಕೆ? ಡ್ಯಾನ್ಸ್ ಇಲ್ಲ? ಡ್ಯಾನ್ಸ್ ಮಾಡ್ತೀಯಾ? ಸರಿ, ಮಾಡು ನೋಡೋಣ. ಅಣ್ಣ, ಸಾಂಗ್.
ಜಾಸ್ತಿಯಾ ಮೊದಲೇ ಎದ್ಕೊಂಡಿದ್ದಾಳವಳು ಮತ್ತೆ ಎದುರಿಸ್ತೀಯ. ಬಾ ಕೂತ್ಕೋ. ಮೇಡಮ್, ಈ ಮನೆಯಲ್ಲಿ ಒಂದು ವಿಚಿತ್ರವಾದ ರೂಮ್ ಇದೆ. ಆ ರೂಮ್ ಅಲ್ಲಿ ಏನಾದ್ರೂ ಶೂಟಿಂಗ್ ಮಾಡಿದ್ರೆ ಸಖತ್ ಭಯಾನಕವಾಗಿ ಬರುತ್ತೆ. ಈ ಸುಮ್ಮನಿರೆ, ಅಂತದ್ದೆಲ್ಲ ಐಡಿಯಾ ಕೊಟ್ಬಿಡ್ವಿ. ಅಕ್ಕ, ನಿಂಗೆ ಅರ್ಥ ಆಗಲ್ಲ, ಸುಮ್ನೆ ಕುತ್ಕೋ. ಸಂತೋಷ್, ಮತ್ತೆ ಯಾಕೆ ವೇಟ್ ಮಾಡ್ತಾ ಇದೀರಾ? ಅಲ್ಲೇ ಒಂದ್ ಎಪಿಸೋಡ್ ಮಾಡಿ. ಎಲ್ಲೋ ದೇವದ್ ಕ್ಯಾರೆಕ್ಟರ್ ಯಾರನ್ನ ಕರ್ಕೊಂಬರ್ತೀನಿ ಅಂದಲ್ಲ, ಎಲ್ಲೋ ಅವರು? ಅಣ್ಣ ಅದು ಕರ್ಸಿದೀನಿ, ಆದ್ರೆ ಒಂದ್ ಟ್ವಿಸ್ಟ್ ಅಣ್ಣ. ಏನಾ ಅದು ನಿನ್ನೆ ಆಕ್ಟಿಂಗ್ ಮಾಡಕ್ ಬಂದಿದ್ನಲ್ಲ ಅಣ್ಣ ಹುಡುಗ, ಮನೇಲಿ ಏನೋ ನೋಡ್ಬಿಟ್ಟು ಎದ್ರಕೊಂಡ್ ನೋಡಾಗ್ಬಿಟ್ಟಣ. ಮತ್ ಶೂಟಿಂಗ್ ಏನೋ ಮಾಡೋದು? ಅಣ್ಣ ನೀವು ತಲೆನೇ ಕೆಡ್ಸ್ಕೋಬೇಡಿ, ದೊಡ್ಡ ಕಲಾಕಾರನೇ ಕರ್ಸ್ಬಿಟ್ಟಿದೀನಿ ಅಣ್ಣ. ಕಲಾಕಾರ? ಯಾರೋ ಅದು? ಕರ್ಸು ನೋಡೋಣ. ದೇವಣ್ಣ ಬಾಬಾ, ಏನೋ ಹಿಂಗವ್ನೆ? ಆಕ್ಟಿಂಗ್ ಗಿಟಿಂಗ್ ಎಲ್ಲ ಮಾಡ್ತೀಯಾ? ಹ್ಞೂ ಸಾ, ಮಾಡ್ತೀನಿ ಸಾ. ಯಾವ್ದಾರ ಒಂದ್ ಮಾಡು ನೋಡೋಣ. ಸಾ, ಒಂದ್ ಮೂವಿನದೊಂದು ಮಾಡ್ತೀನಿ ಸಾ. ಮಾಡು. ಒಂದ್ ನಿಮಿಷ. ಸರ್, ಇದು ಮೋಹಿನಿದು ಸರ್. ನಾಗಾವಲಿದ್ ಮಾಡ್ತೀನಿ ಸರ್. ಮಾಡಪ್ಪ. ಮಾಡ್ಲಾ ಸರ್? నన్ను ఒకసారి కనులారా ఆడించరా. రారా సరసకు రారా రారా. ఎంత అందకుంటావురా మన్మతుడా. రారా, ఎత్తుకొని పోతాను. రారా నా జాగికి రారా బిడ్డ. ఇక్కడ చూడరా, ఎందుకు అట్లా పోతావు? రారా, చూడరా. ಸಂಗಾಳಿಯಲ್ಲಿ ನಾನು ತೇಲಿ ಬಂದೆ. ರಾಜ ಬಾರು ಕೆಳಗೆ ನೋಡು ಒಂದ್ಸಲ. ಸರ್, ಹೆಂಗಿತ್ತು ಸರ್ ಆಕ್ಟಿಂಗು? ನಿನ್ನ ನಟ ಅಲ್ಲಪ್ಪ, ಮಹಾನಟ. ಸಾ, ಈ ಸಿನಿಮಾಗ ನನ್ ಫಿಕ್ಸಾ? ಫಿಕ್ಸ್ ಅಪ್ಪ. ಹೋಗಪ್ಪ, ಫಸ್ಟ್ ಶಾಟ್ಗೆ ರೆಡಿ ಆಗ್ಬಿಡು. ಓಕೆ ಸರ್. ಆಶೀರ್ವಾದ ಮಾಡಿ ಸರ್, ಆಶೀರ್ವಾದ ಮಾಡಿ. ಆಯ್ತು, ಹೋಗಪ್ಪ. ಹೋಗ್ಬಿಟ್ಟು ಫಸ್ಟ್ ರೆಡಿ ಆಗ್ಬಿಡಪ್ಪ. ಹೋಗಪ್ಪ. ಕಾಪಾಡವ ಅಮ್ಮ ತಾಯಿ. ಆಯ್ತಪ್ಪ. ಹೋಗಪ್ಪ. ಫಸ್ಟ್ ಚಿನ್ನ ಬಾರಪ್ಪ ಇಲ್ಲಿ. ಆಕ್ಟಿಂಗ್ ಮಾಡೋನ ಕರ್ಕೊಂಬ ಅಂದ್ರೆ ಓವರ್ ಆಕ್ಟಿಂಗ್ ಮಾಡೋನ ಕರ್ಕೊಂಬಂದಿದ್ಯಾ? ಸಾರ್, ಇಂಥ ಪ್ರಾಜೆಕ್ಟ್ಗೆ ಇಂಥವ್ರೆ ತಾನೇ ವರ್ಕ್ ಆಗೋದು. ಎಷ್ಟ್ ಮಾತಾಡಿದ್ಯೋ ಪೇಮೆಂಟ್? ಸಾರ್, ಒಂದ್ ಕ್ವಾರ್ಟ್ರು, ಒಂದ್ ಕಟ್ ಬೀಡಿ ಸಾರ್. ನನ್ ಮಗ ನೀನು. ಸೂಪರ್ ನೀನು. ಬ್ರೋ, ಮೇಕಪ್ ಎಲ್ಲ ನಂದೆ. ಓ ವೆಂಕಟೇಶ್, ಸೂಪರ್ ರೀ. ಒಳ್ಳೆ ಆಕ್ಟರ್ನೇ ಕರ್ಕೊಂಡ್ ಬಂದಿದ್ದೀರಾ. ಯಾರಾದ್ರೂ ಇದ್ದೀರಾ ಇಲ್ಲಿ? ದೀಪಾ, ಯಾರಾದ್ರೂ ಇದ್ದೀರಾ ಇಲ್ಲಿ? ಯಾರು ಕಾಣ್ತಾ ಇಲ್ವಲ್ಲ?
ಅಯ್ಯೋ ಗೂಬೆ ನನ್ ಮಗನೇ ನೀನಾ? ಬಿಡಿ ಪಂಚೆ ಉಟ್ಕೊಂಡು ಅವ್ನಿಗೆ ಅಂತ ಹೇಳ್ತಾ? ಅವಾಗ್ಲಿಂದ ಇವ್ನು ದೇವನ್ ತರ ಬಿಳಿ ಪಂಚೆ ಉಟ್ಕೊಂಡು ಎದುರಿಸ್ತಾ ಇಲ್ಲ ನನ್ನ ಜೊತೆ. ನಾನು ಫಸ್ಟೇ ಹೇಳ್ದೆ ಇವ್ನು ಬೇಡ ಅಂತ ಹೇಳ್ಬಿಟ್ಟು, ಅದ್ ಯಾರು ಕೇಳಿಲ್ಲ. ನೀವು ಇವನೇ ಕೊಟ್ಟಿದ್ದ ಐಡಿಯಾ ಅಂತ ಹೇಳ್ಬಿಟ್ಟು ಕರ್ಕೊಂಡ್ಬಂದ್ಬಿಟ್ರಿ. ಯಾಕೋ ಇಷ್ಟೊತ್ತ ಓಡಾಡ್ತಾ ಇದ್ದೆ? ನೋಡಿ, ರಾತ್ರಿ ಹೊತ್ತು ಎಲ್ಲರೂ ಇಲ್ಲೆಲ್ಲ ಓಡಾಡ್ಬೇಡಿ, ಅರ್ಥ ಆಯ್ತಾ? ಸರಿ, ಮಲ್ಕೊಳ್ಳಿ. ಲೇ, ಫಸ್ಟ್ ಶರ್ಟ್ ಹಾಕೋ, ನೋಡಕ್ ಆಗ್ತಿಲ್ಲ ನನ್ನ ಮಗನೇ. ಮುಂದೆ ನಿದ್ದೆ ಎಲ್ಲ ಹಾಳು. ಇದೆಲ್ಲ ನಂಗೆ ಬೇಕಿತ್ತ? ಐಡಿಯಾ ಕೊಟ್ಟು ನಾಯಿ ಓಡಿಸೋದಂಗೆ ಓಡಿಸ್ಕೊಳ್ಳೋದು. ಇದ್ಯಾವುದೋ ಡಬ್ಬಾ ಟಿವಿ ಅನ್ಸುತ್ತೆ. ಸಾಂಗೇ ಬರ್ತಿಲ್ಲ. ಎಷ್ಟು ದಿನ ಆಯ್ತು ಸಾಂಗ್ ಕೇಳಿ, ಬೇಜಾರಾಗ್ತಿದೆ. ಓ ಅಕ್ಕ, ನನ್ನೇ ಎದುರಿಸ್ತ್ಯಾ? ಯಾನ? ಓ ಅಂತಾಕ್ಷರಿನಾ? ಯಾರು ಏನು ಮಾಡುವರು, ನನಗೇನು ಕೇಡು ಮಾಡುವರು. ಮಾರಿ ಕಣ್ಣು ಹೋರಿ ಮ್ಯಾಗೆ, ಕಟ್ಕನ್ ಕಣ್ಣು ಕುರಿ ಮ್ಯಾಗೆ. ಮಾರಿ ಕಣ್ಣು ಹೋರಿ ಮ್ಯಾಗೆ, ಕಟ್ಕನ್ ಕಣ್ಣು ಕೂರಿ ಮ್ಯಾಗೆ. ಅವಳ ಕಣ್ಣು ಇವನ ಮ್ಯಾಗೆ, ಇವನ ಕಣ್ಣು ಅವಳ ಮ್ಯಾಗೆ, ಊರವ್ರ ಕಣ್ಣು ಇವರ ಮ್ಯಾಗೆ. ತಗಲಕಂಡೆ ನಾನು, ತಗಲಕಂಡೆ ನಾನು. ಏನಾಯ್ತೆ? ಯಾಕೆ? ಏನಾಯ್ತು? ಏನಿಲ್ಲ ಅಕ್ಕ, ಎಕ್ಸರ್ಸೈಸ್ ಮಾಡ್ತಿದ್ದೆ. ಹೆದರ್ಕೊಂಡ್ಬಿಟ್ಯಾ ಪುಕ್ಲಿ? ಏನೇ ನೀನು? ಸಂತೋಷ್, ಏನ್ ಪ್ಲಾನ್ ಮಾಡ್ಕೊಂಡಿದ್ದ ದೇವ ತೋರ್ಸೋದಕ್ಕೆ? ಮೇಡಮ್, ಈ ಮನೆಯಲ್ಲಿ ಒಂದು ವಿಚಿತ್ರವಾದ ರೂಮ್ ಇದೆ. ಆ ರೂಮ್ ಅಲ್ಲಿ ಈ ತರ ಒಂದು ಡೋರ್ ಇದೆ. ನಾವು ಲೋ ಆಂಗಲ್ ಅಲ್ಲಿ ಕ್ಯಾಮ್ರಾ ಇಟ್ರೆ ಆ ಡೋರ್ ನ ಭಯಾನಕವಾಗಿ ತೋರಿಸಬಹುದು. ನಮ್ ಕ್ಯಾಮ್ರಾ ಮುಂದೆ 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 ಹೋಗ್ತಾ ಇದ್ದಂಗೆ ಆ ಡೋರ್ ಬಡಬಡ ಬಡಬಡ ಅಂತ ಸೌಂಡ್ ಮಾಡ್ತಾ ಇರುತ್ತೆ. ಅದಾಗಿದ ತಕ್ಷಣ ಡೋರ್ ಓಪನ್ ಆಯ್ತು ಅಂತಂದ್ರೆ ಫುಲ್ಲು ಸ್ಮೋಕು. ಓಕೆ, ಪರವಾಗಿಲ್ಲ. ನಮ್ ರಿಪೋರ್ಟರ್ ದೀಪ ಅಲ್ಲಿಗೆ ಹೋಗ್ತಾರೆ. ಹೋಗಿದ ತಕ್ಷಣ ದೆವ್ವ ಜಾಂಗ್ ಅಂತ ಬರುತ್ತೆ. ಬಂತು ಅಂದಿದ ತಕ್ಷಣ ಎಪಿಸೋಡ್ ಕಟ್ಟು. ನೆಕ್ಸ್ಟ್ ಏನಾಗುತ್ತೆ ಅಂತ ಜನ ವೈಟಿಂಗ್ ಅಲ್ಲಿ ಕಾಯ್ತಾ ಇರ್ತಾರೆ ಮೇಡಮ್. ನಂಗ್ ಭಯ ಆಗ್ತಿದೆ ಮೇಡಮ್. ಏನು ಹೆದರ್ಕೊಂಬೇಡ ಬಿಡಮ್ಮ, ನಾವಿಲ್ವಾ? ಈಗ ದೇವ ರೆಡಿನಾ? ಟೇಕಲ್ಲಿ ಎದುರಿಸ್ರಿ, ಇಲ್ಲ ಯಾಕ್ರಿ ಎದುರಿಸ್ತಾ ಇದ್ದೀರಾ? ಸಾರಿ ಸರ್, ಕ್ಯಾರೆಕ್ಟರ್ ಅಲ್ಲಿ ಫುಲ್ ಇಲ್ವಾಲ್ವ್ ಆಗ್ಬಿಟ್ಟಿದ್ದೆ. ಸಾರಿ ಸರ್. ಅಣ್ಣ, ಅಷ್ಟೊಂದು ಇನ್ವಾಲ್ವ್ಮೆಂಟ್ ತೋರ್ಸ್ಬೇಡಣ್ಣ, ಮೊದ್ಲೇ ಹಾರ್ಟ್ ಪೇಷಂಟ್. ಓಕೆ ಮೇಡಮ್, ಭಯ ಆಗ್ತಿದೆ. ಏನು ಭಯ ಪಡ್ಕೊಂಬೇಡ ಬಿಡಮ್ಮ. ಸಂತೋಷ್, ವಿಘ್ನೇಶ್ ಅಲ್ಲಿ? ಅಯ್ಯೋ ಗೂಬೆ ನನ್ ಮಗನೇ, ನನ್ನೇ ಎದುರಿಸ್ತೀಯಾ? ಸರಿ ನಡೀರಿ, ಶೂಟಿಂಗ್ ಸ್ಟಾರ್ಟ್ ಮಾಡೋಣ, ಟೈಮ್ ಆಗುತ್ತೆ.
ಏನಾಯ್ತು? ಯಾರೋ ನೋಡ್ದೆ. ಇಲ್ಲ, ಯಾರು ಇಲ್ಲ ಅಕ್ಕ. ಯಾರೋ ವೈಟ್ ಸ್ಯಾರಿ ಹಾಕೊಂಡು ಇದ್ರು. ನಾನು ಎದುರಿಸ್ಬೇಕು ಅಂತಿದ್ಯಾ ಅಕ್ಕ? ಇಲ್ಲ, ನಿಜ. ನೀನ್ ಈ ತರ ಹುಚ್ಚುಚ್ಚಿ ತರ ಆಡ್ತಿದ್ರೆ ಎಲ್ಲ ನಿನ್ನ ಡಮಿ ಪೀಸ್ ಅಂತ ಅನ್ಕೋತಾರೆ, ಗೊತ್ತಾ? ನೀನ್ ಯಾವಾಗ ಯಾಕಿಂಗ್ ಎದುರ್ಕೋತಿರ್ತೀಯ? ನಾನ್ ನೋಡು, ನಾನು ಯಾವಾಗ ಒಬ್ಬೊಬ್ಳೆ ಇರ್ತೀನಿ, ಸ್ಟ್ರಾಂಗ್ ಆಗಿರ್ತೀನಿ ತಾನೆ. ನಾನು ನಿನ್ ತರ ನೋಡಿ ಎದುರ್ಕೋತೀನ? ಹೆಣ್ಮಕ್ಳು ಸ್ಟ್ರಾಂಗ್ ಆದ ಸಾಂಗೇ ಇಲ್ವಾ? ಯಾ ದೆವ್ವನೂ ಇಲ್ಲ, ಯಾ ಭೂತಾನೂ ಇಲ್ಲ. ಹಂಗೂ ಏನಾದ್ರು ದೆವ್ವ ಏನಾದ್ರು ಬಂದ್ರೆ ನಾನ್ ನೋಡ್ಕೋತೀನಿ, ಅರ್ಥ ಆಯ್ತಾ? ಯಾ ದೆವ್ವನೂ ಯಾ ಭೂತಾನೂ ಇಲ್ಲ. ಎದ್ದೇಳು ಹೋಗೋಣ. ನೀನು ನೋಡಿದ್ಕೊಂಡಿದ್ದೆ ಅನ್ಸುತ್ತೆ, ಯಾವ್ದೋ ಜೂನಿಯರ್ ಆರ್ಟಿಸ್ಟ್ ನೋಡಿದ್ಯಾ ಅನ್ಸುತ್ತೆ. ಏನು ಇಲ್ಲ ಅಕ್ಕ, ಬಾ. ಮೇಡಮ್, ಈ ಮನೇಲಿ ಭಯಾನಕವಾಗಿರೋ ಒಂದ್ ರೂಮ್ ಇದೆ ಅಂತ ಹೇಳಿದ್ನಲ್ಲ, ಇದೆ ಮೇಡಮ್. ಓ, ಇದೇನಾ ಅದು? ಅಕ್ಕ, ನಾನು ಹೇಳ್ತೀನಲ್ಲ ಅಕ್ಕ, ಭಯಾನಕವಾದ ವಿಚಿತ್ರ ರೂಮ್ ಅಂತ, ಅದಿದೆ. ಈ ರೂಮಲ್ಲಿ ಅವಾಗವಾಗ ಒಳ್ಳೆ ಒಳ್ಳೆ ದೆವ್ವದ ಸಾಂಗ್ಸ್ ಬರ್ತಿರ್ತಕ್ಕ. ದೆವ್ವದ ಸಾಂಗ್ಗಳು ಒಳ್ಳೆ ಸಾಂಗ್, ಕೆಟ್ಟ ಸಾಂಗ್ ಅಂತ ಇರುತ್ತೇನೆ. ಸುಮ್ಮನೆ ಮೊದಲೇ ನಂಗೆ ಭಯ ಆಗ್ತಿದೆ ಮೇಡಮ್. ನಂಗೆ ಆಗಲ್ಲ ಮೇಡಮ್, ತುಂಬಾ ಭಯ ಆಗ್ತಿದೆ. ನಾವು ಹೋಗ್ಬಿಡ್ತೀನಿ ಮೇಡಮ್. ಏನು ಆಗಲ್ಲ ಸುಂದರಮ್ಮ, ನಾವೆಲ್ಲ ಇಲ್ವಾ? ಯಾಕೆ ತಲೆ ಕೆಡ್ಸ್ಕೊಂತೀಯಾ? ನಿಮ್ಮೇನಾದ್ರು ಬೇಕಾ? ಮೇಡಮ್, ತಿರ್ಗಾ ಚಿತ್ರಾನ್ನ. ದೇವದ ಕ್ಯಾರೆಕ್ಟರ್ ಮಾಡೋರಿಲ್ಲ. ಏನ್ರಿ ಸಾರ್, ಅಪ್ತರಶಕ ಸಿನಿಮಾದಲ್ಲಿ ಲಕ ಲಕ ಸಾರ್, ನಂದು ಹೆಂಗೆ ಸಾರ್? ಈ ಓವರ್ ಆಕ್ಟಿಂಗ್ ಮಾಡೋನ್ ಕರ್ಕೊಂಡ್ ಬಂದ್ಬಿಟ್ಟು ಪ್ರಾಣ ತಿಂತಾರ್ ಗುರು. ರೀ ವೆಂಕಟೇಶ್, ಈ ಲೈಟ್ಸ್ ಎಲ್ಲ ರೆಡಿ ಮಾಡಿದ್ದೀರಂದ್ರೆ? ಸರ್ ಇಲ್ಲಿ ನೋಡಿ ಸರ್, ಇವ್ ಮುಖಕ್ಕೆ ಹಿಂಗ್ ಇಟ್ಟೆ ಲೈಟು ಆಡಿಯನ್ಸ್ ಎಲ್ಲ ಬೆಚ್ಚ ಬಿಡ್ಬೇಕು ಸರ್. ಫುಲ್ ರೆಡಿ ಮಾಡ್ಬಿಟ್ಟಿದೀನಿ. ಹೆಂಗೆ? ಹಾ, ಚೆನ್ನಾಗಿದೆ ಬಿಡಿ, ಸೂಪರ್ ಆಗಿದೆ. ಸಂತೋಷ್, ದೇವತ್ ಕೂದ್ಲು ಹಾರಾಡಕ್ಕೆ ಏನ್ ಪ್ಲಾನ್ ಮಾಡಿದೀರಾ? ಮೇಡಮ್, ಐ ಆಮ್ ರೆಡಿ. ಟೇಕ್ ದಿಸ್ ಥರ್ಮಾಕೋಲಿಂಗ್, ಬೂಸ್ ಬೂಸ್ ಗಾಳಿ ಬೀಸಿಂಗ್, ದೆವ್ವ ಕೂದ್ಲು ಗೋಯಿಂಗ್ ಗೋಯಿಂಗ್. ಥೂ, ನೀನು ನೀನ್ ಇಂಗ್ಲಿಷ್ ಅಷ್ಟು ಬೆಂಕಿ ಹಾಕ. ಸೀನಿಯರ್ ಆರ್ಟಿಸ್ಟ್ ನ ನಿಲ್ಸಿ ಈಗ ಕ್ಯಾಮ್ರಾ ಲೈಟು ಎಲ್ಲ ರೆಡಿ ಮಾಡ್ತಾರ. ಇರ್ರೆಸ್ಪಾನ್ಸಿಬಲ್ ಪೆಲಾಸ್. ಇವ್ರ ಲೈಟಿಂಗ್ ಮಾಡ್ಕೊಳ್ಳಿ, ಕ್ಯಾಬಲ್ಲೇ ಲೈಟ್ ಹಾಕೊಂಡ್ ಬಂದ್ಬಿಡ್ತಾರೆ. ಸಿಗರೇಟು ಇಲ್ಲ. ಇವಳೆ ನನ್ನ ನಟಿ, ಮಹಾನಟಿ. ಇವಳ ಹತ್ರ ನನ್ನ ಟ್ಯಾಲೆಂಟ್ ತೋರಿಸ್ಬೇಕು. ತೋರ್ಸು ತೋರ್ಸು, ತೋರಿಸ್ತೀನಿ. ಹಲೋ ನಟಿ, ನೀನೇನಾ ನಮ್ಮ ಹುಡುಗನ ನೆನ್ನೆ ಎದುರಿಸ್ ಕಳ್ಸಿದ್ದು? ನೀನು ನಟಿ ಆದ್ರೆ ನಾನು ನಟ, ಮಹಾನ್ ನಟ. ಸರಿಯಾಗಿ ಸಿಗೋ ಕಡೆಗೆ ಬಂತು. ಡೈರೆಕ್ಟರ್ ಹತ್ರ ಕರ್ಕೊಂಡು ಹೋಗಿ ಕ್ಯಾರೆಕ್ಟರ್ ಎಂಡ್ ಮಾಡಿಸ್ತೀನಿ. ಇವೆಲ್ಲ ನನ್ನ ಹತ್ರ ನಡೆಯಲ್ಲ. ನೀನು ನಟಿ ಆದ್ರೆ ನಾನು ನಟ, ಮಹಾನ್ ನಟ. ಬಾ.
ಈ ಅಣ್ಣನ್ ಎಲ್ಲಪ್ಪ ಹುಡ್ಕೋದು? ಓ ಇಲ್ಲೇ ಕೂತವನೆ. ಅಣ್ಣ ಅಣ್ಣ ದೇವಣ್ಣ, ದೆವ್ವ ನಾನ್ ನೋಡ್ದೆ, ಅಲ್ಲಿ ನಿಂತ್ಕೊಂಡಿದ್ಲು, ಬಿಳಿ ಸೀರೆ ಅಲ್ಲ ಇತ್ತು. ದೆವ್ವನ? ಅಯ್ಯೋ ನೀನೇ ಕುಡ್ ದೆವ್ವ ಬಿದ್ದಂಗ್ ಬಿದ್ದಿದ್ಯಾ? ದೆವ್ವ ಅಂತ ದೆವ್ವ? ದೇವರಣಗೂ ನಾನ್ ನೋಡ್ದೆ ಅಲ್ಲಿ ನಿಂತಿದ್ಲು. ಹಂಗ ತೋರಿಸ್ತೀನಿ ಇರು ನಿಂಗೆ. ಇವಾಗ ಹೇಳು, ಎಲ್ಲೈತೆ ದೆವ್ವ? ದೆವ್ವನ ನೀವು ಯಾರು ನಡಿಯೋಣ. ಒಳ್ಳೆ ಕತೆ ಆಯ್ತಲ್ಲಪ್ಪ ಇವ್ರದು. ದೀಪ, ಅಲ್ಲಿ ದೆವ್ವ ಬರ್ತಾ ಇರುತ್ತೆ, ನೀವು ಹೋಗಿದ ತಕ್ಷಣ ಮೈಕ್ ಹಿಡಿದು ಬಿಡ್ಬೇಕು. ಸಾರ್ ರೆಡಿ ಸಾರ್. ರೇ ಇಲ್ಲಿದ್ದೀನ್ರಿ. ಇಲ್ಲಿದ್ದೀರಾ? ಹೋಗ್ರಿ ಫಸ್ಟ್ ಅಲ್ಲಿ ಪೊಸಿಷನ್ ತಗೋ ಹೋಗ್ರಿ ಫಸ್ಟ್. ಓಕೆ ಸಾರ್. ಸಾರ್ ಏನ್ರಿ ಫುಲ್ಲು ಇನ್ವಾಲ್ವ್ಮೆಂಟ್ ಸಾರ್. ಗೊತ್ತು, ನೋಡಿದ್ರೆ ಗೊತ್ತಾಗ್ತೈತೆ. ಹೋಗಪ್ಪ ಫಸ್ಟ್. ಏನ್ ಗೊತ್ತ ಸಾರ್? ಮತ್ತೆ ಏನ್ರಿ? ಸ್ವಲ್ಪ ಪ್ರೊಡ್ಯೂಸರ್ ಹೇಳ್ಬಿಟ್ಟು ಪೇಮೆಂಟ್ ಕನ್ವೆನ್ಸ್ ಹಾಕಿಸ್ಕೊಡಿ ಸರ್. ಓಡಿಸ್ತೀನಿ, ಹೋಗಪ್ಪ ಫಸ್ಟ್. ಓಕೆ ಸರ್. ಇವಾಗ ರೆಡಿನಾ? ಇವಾಗ ದೀಪ ರೆಡಿ ಅಲ್ವಾ? ದೇವ್ರೆ 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 ದೇವ್ರೆ. ಆಕ್ಷನ್. Check out. ದೀಪ ಬರ್ರಿ, ಮುಂದೆ ಬರ್ರಿ. ಕ್ವಶನ್ ಕೇಳ್ರಿ. ಮುಂದೆ ಬನ್ನಿ. ಸಾರ್ ಸಾರಲ್ಲ, ಸರೋಜಾ. ಸರೋಜಾ ಮೇಡಮ್, ನೀವ್ ಹೆಂಗ್ ಸತ್ರಿ? ನಾನು ಹೆಂಗ್ ಸತ್ತೆ ಗೊತ್ತಾ? ನಾನೊಬ್ಳು ಇಂಟರ್ನ್ಯಾಷನಲ್ ಭರತನಾಟ್ಯ ಡ್ಯಾನ್ಸರ್ ಮೇಡಮ್. ನಾನೊಂದು ಹುಡುಗನ್ನ ಪ್ರೀತಿ ಮಾಡ್ತಿದ್ದೆ ಮೇಡಮ್. ಇದು ಆಪ್ತಮಿತ ಸ್ಟೋರಿ ಇದ್ದಂಗಿದೆಯಲ್ಲ? ಸ್ಟೋರಿ ಅದೇ, ಆದ್ರೆ ಒಂದು ಟ್ವಿಸ್ಟ್ ಇದೆ. ಟ್ವಿಸ್ಟಾ? ಅಂತದ್ದೇನು ಮೇಡಮ್? ಅವಳು ಲವ್ ಮಾಡಿದ್ದು ರಾಮದಾಸನ್ನ, ನಾನ್ ಲವ್ ಮಾಡಿದ್ದು ಪ್ರೇಮ್ ದಾಸನ್ನ. ಹಾ ಗೊತ್ತಾಯ್ತು ಮೇಡಮ್. ಅವನ್ನ ಕೊನೆಯಲ್ಲಿ ಸೀಮೆಣ್ಣೆ ಹಾಕಿ ಸುಟ್ಬಿಡ್ತಾರಲ್ವಾ ಮೇಡಮ್? ಅಲ್ಲ, ಸೀಮೆಣ್ಣೆ ಅಲ್ಲ, ಪೆಟ್ರೋಲ್ ಹಾಕಿ ಸುಟ್ಬಿಟ್ರು. ನೀನು ಪೆಟ್ರೋಲ್ ಹಾಕಿ ಸುಟ್ಬಿಟ್ರು. ನೀವ್ ಹೆಂಗ್ ಸತ್ರಿ ಮೇಡಮ್? ನಾನು ಅದೇ ಫೀಲಿಂಗ್ಸ್ ನಲ್ಲಿ ಸಿಗರೇಟ್ ನ ಸೇದಿ 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 ಹೂವಾಗೆ ಹಾಕ್ಸ್ಕೊಂಡ್ಬಿಟ್ಟೆ. ಸಿಗರೇಟ್ ತಪ್ಪಲ್ವಾ ಮೇಡಮ್? ಸಿಗರೇಟ್ ಒಂದೇ ಅಲ್ಲ, ಎಣ್ಣೆನು ಕುಡಿತಾ ಇದ್ದೆ. ಯಾವ ಬ್ರ್ಯಾಂಡು ಮೇಡಮ್? ಓಸಿ ಓಸಿ ಓಸಿ. ನಿಮ್ ಇಂಟರ್ವ್ಯೂ ಮಾಡಿ ನನ್ ಜೀವನ ಪಾವನ ಆಯ್ತು ಮೇಡಮ್. ಸದ್ಯಕ್ಕೆ ಎದ್ದೋಗ್ಬಿಡಿ ಮೇಡಮ್. ನೈಟ್ ಓಸಿ ಕೊಡ್ಸಿ ನಾನ್ ಕುಡಿಯಲ್ಲ ಮೇಡಮ್. ವೇಸ್ಟ್ ಫೆಲೋ. ಎಕ್ಸಿಟ್ ಆಗ್ಬಿಡು, ಭಯ ಬಿಡು. ಮೇಡಮ್ ಯಾಕಮ್ಮ ಇಷ್ಟೊಂದು ಎಕ್ಸೈಟ್ಮೆಂಟ್ ಆಗಿದ್ಯಾ? ಇಲ್ಲಿ ನೋಡಿ ಮೇಡಮ್, ನಮ್ ಚಾನಲ್ ಫಾಲೋವರ್ಸ್ ಎಷ್ಟು ಜಾಸ್ತಿ ಆಗಿದ್ದಾರೆ. ಓ ಸೂಪರ್ ಕಣಮ್ಮ. ಲೈಕ್ಸ್ ನೋಡಿ ಮೇಡಮ್, ಕಮೆಂಟ್ಸ್ ನೋಡಿ ಮೇಡಮ್, ಶೇರ್ಸ್ ನೋಡಿ ಮೇಡಮ್. ಇಲ್ಲೊಬ್ಬ ಕಮೆಂಟ್ ಮಾಡಿದ ನೋಡಿ.
ನಮ್ ಸ್ಟೋರಿನ ಇನ್ಸ್ಪೈರ್ ಆಗ್ಬಿಟ್ಟು ಮೂವಿನ ತೆಗೋಣ ಅಂತಿದ್ದಾನೆ ಮೇಡಮ್. ಸೂಪರ್ ಕಣಮ್ ಹಾಗಾದ್ರೆ. ಮೇಡಮ್ ನಾನ್ ಮಾಡಿರೋ ಚಿಕ್ಕ ಆಕ್ಟಿಂಗ್ ಇಷ್ಟೊಂದು ರೆಸ್ಪಾನ್ಸಾ? ಅದೇ ನಾನೇನಾದ್ರೂ ಒರಿಜಿನಲ್ ಆಕ್ಟಿಂಗ್ ಮಾಡಿದ್ರೆ ನಿಮ್ ಚಾನೆಲ್ ಕಿತ್ಕೊಂಡೋಗುತ್ತೆ ಮೇಡಮ್. ಕಿತ್ಕೊಂಡೋಗೋದೇನ್ ಬೇಡಪ್ಪ, ಉಳ್ಕೊಂಡ್ರೆ ಸಾಕು. ಮೇಡಮ್ ಲೊಕೇಶನ್ ಪ್ಲಾನಿಂಗ್ ಎಲ್ಲ ನಂದೇ ಮೇಡಮ್. ಮೇಡಮ್ ಅದಕ್ ಮಸಾಲೆ ಹಾಕ್ಬಿಟ್ಟು ಫುಲ್ ಎಡಿಟ್ ಮಾಡಿದ್ ನಾನೇ ಮೇಡಮ್. ಹೆಂಗೆ? ಹಲೋ ಹಲೋ ಹಲೋ, ಶೂಟಿಂಗ್ ಮಾಡಿದ್ದು ನಾವು. ಓಕೆ ಓಕೆ, ಎಲ್ಲಾರು ಎಫರ್ಟ್ಸ್ ಹಾಕಿದಿರಾ. ಸರಿ, ನೆಕ್ಸ್ಟ್ ಎಪಿಸೋಡ್ ಏನ್ ಪ್ಲಾನ್ ಮಾಡಿದಿರಾ ಸಂತೋಷ್? ಮೇಡಮ್ ಹೇಳಲ್ಲ, ಮಾಡ್ಬಿಟ್ಟು ತೋರಿಸ್ತೀವಿ ನೋಡಿ. ಓಕೆ, ಏನಾದ್ರೂ ಮಾಡಿ ನೆಕ್ಸ್ಟ್ ಎಪಿಸೋಡ್ ಇಂಟ್ರೆಸ್ಟಿಂಗ್ ಆಗಿ ಮಾಡಿ ಅಷ್ಟೇ, ಓಕೆನಾ? ಸಂತೋಷ್ ಮೇಡಮ್ ಒಂದ್ ನಿಮಿಷ ಸಂತೋಷ್. ಬರ್ತೀನಿ ಮೇಡಮ್. ದೀಪಾ ಮೇಡಮ್ ಬಂದೆ ಹೇ ದೀಪಾ, ವಿಘ್ನೇಶ್ ಮೇಡಮ್ ಒಂದೇ ನಿಮಿಷ ಲಾಸ್ಯಾ, ಏನ್ ಎಲ್ಲಾರು ಇಷ್ಟೊಂದು ಬಿಸಿ ಆಗ್ಬಿಟ್ಟಿದಾರಲ್ಲ? ಏನೋ ಸೀರಿಯಸ್ ಆಗಿ ಪ್ಲಾನ್ ಮಾಡ್ತಾ ಇದ್ರೆ ಮಾಡ್ಲಿ ಮಾಡಿ. ಹಾಯ್ ಆಂಟಿ, ನನ್ನ ಹೆಸರು ಲಾಸ್ಯ ಅಂತ. ನಿಮ್ಮ ಹೆಸರೇನು? ಚಿಪ್ಸ್ ತಿಂತೀರಾ? ಹೋಗ್ಲಿ ಜ್ಯೂಸ್ ಕುಡಿತೀರಾ? ಯಾಕಂಟಿ ನಿಮ್ ಕಣ್ಣ ತರ ಬ್ಲಾಕ್ ಬ್ಲಾಕ್ ಆಯ್ತಿಲ್ಲ? ನೀವು ಫೇಶಿಯಲ್ ಮಾಡ್ಸಲ್ವಾ? ಅಯ್ಯೋ ಆಂಟಿ, ಯಾಕೆ ನೀವು ದೇವತರ ಸುಮ್ಮನೆ ಮಾತಾಡಲ್ಲ ಕೂತಿದ್ದೀರಲ್ಲ? ಅಮ್ಮ ಅಮ್ಮ, ಅಮ್ಮ ಯಾಕೆ? ಅಮ್ಮ, ಅವ ಆಂಟಿ ನೋಡಮ್ಮ, ಎಷ್ಟ್ ಚಿಪ್ಸ್ ಕೊಟ್ಟರು ತಿಂತಾನೋ ಇಲ್ಲ, ಮಾತಾಡ್ಸ್ತಾನೋ ಇಲ್ಲ. ಯಾರು? ಆ ವೈಟ್ ಸಾರಿ ಕೂತಿದ್ರಲ್ಲ ಆಚೆಗಡೆ. ವೈಟ್ ಸಾರಿನಾ? ಹ್ಮ್, ಯಾವ ಆಂಟಿ? ಅಲ್ಲಿ ಕೂತಿದ್ದೀರಣ್ಣಮ್ಮ. ಯಾರು ನೋಡೋಣ ನಡಿ. ಬಾ ತೋರ್ಸ್ತೀನಿ. ಇರು ಬರ್ತೀನಿ. ಯಾಕೆ ಹಿಂಗ್ ಹೇಳ್ಕೊಂಡು ಹೋಗ್ತಾ ಇದೀಯಾ? ಯಾರು ಇಲ್ವಲ್ಲ ಇಲ್ಲಿ? ಆಂಟಿ 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 ಆಂಟಿ, ಯಾರನ್ನೇ ನೋಡ್ದೆ ನೀನು? ಒಬ್ರಿಲ್ಲ ವೈಟ್ ಸಾರಿ ಕೂತಿದ್ರು ಮಮ್ಮಿ. ಆಂಟಿ ಯಾರ ನೋಡ್ದೆ ಅಂತ ಅನ್ಕೊಂಡು ಹೇಳ್ತಾ ಇದೀಯಾ? ಅಮ್ಮ ಪ್ರಾಮಿಸ್ ಅಮ್ಮ, ಇಲ್ಲಿ ಯಾರೋ ಒಬ್ರು ಆಂಟಿ ವೈಟ್ ಸಾರಿ ಕೂತಿದ್ರು ಅಮ್ಮ. ನಿಜ ನಮ್ಮಮ್ಮ. ನನ್ನ ನಿನಗ್ ನಿಂಬೆಹಣ್ಣು ಕೊಟ್ಟಿದ್ನಲ್ಲ, ಏನ್ ಮಾಡ್ದೆ ನೀನು? ಎಷ್ಟ್ ಬಿಟ್ಟೆ? ಅದಕ್ಕೆ ಹಿಂಗೆಲ್ಲ ಆಗ್ತಾರದು. ಹಿಡ್ಕೊ ಫಸ್ಟ್. ಯಾರನ್ನ ನೋಡಿ ಏನ್ ಅನ್ಕೊಂಡ ಏನೋ? ನಡಿ ಸುಮ್ನೆ ಪ್ರಾಮಿಸ್ ಬಾ, ಸುಮ್ನೆ ನೀನು. ಬ್ರೋ ನಾನಂತೂ ಇಲ್ಲೊಂದು ಸೆಕೆಂಡ್ ಇರಲ್ಲ ಬ್ರೋ. ನಾನು ಆಲ್ರೆಡಿ ಕ್ಯಾಬ್ ಬುಕ್ ಮಾಡಿದ್ದೀನಿ. ನೀವು ಮೇಡಮ್ಗೆ ಹೇಳ್ಬಿಡಿ, ನಾನು ಬರ್ತೀನಿ. ಬ್ರೋ ನಾನೇನ್ ಇಲ್ಲೇ ಇರ್ಬೇಕು ಅಂತ ಅನ್ಕೊಂಡಿದ್ದೀನ. ಅವ್ರು ಬರ್ಲಿ, ಇರಿ, ಹೇಳ್ಬಿಟ್ಟು ಹೊಟ್ಬಿಡೋಣ. ಸರಿ, ಅದೇನು ಹೇಳಿ ಬೇಗ. ನನಗಂತೂ ಆಗ್ತಿಲ್ಲ ಇಲ್ಲಿರಕ್ಕೆ. ಸಂತೋಷ್, ನೆಕ್ಸ್ಟ್ ಎಪಿಸೋಡ್ ಪ್ಲಾನ್ ಮಾಡ್ಕೊಂಡಿದ್ದೀರಾ? ನಾವು ಶೂಟ್ ಮಾಡಕ್ ಆಗಲ್ಲ ಮೇಡಮ್. ನಾವು ಮನೆಗೆ ಹೋಗ್ಬೇಕು ಅಂತ ಅನ್ಕೊಂಡಿದೀವಿ. ಪ್ಲೀಸ್ ನಮ್ಮನ್ನ ಬಿಟ್ಬಿಡಿ ಮೇಡಮ್. ಏನ್ರಿ ಸಂತೋಷ್, ಆಟ ಆಡ್ತಾ ಇದ್ದೀರಾ? ಇಷ್ಟೊಂದೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿದೀನಿ, ಈಗ ನೋಡ್ರಿ ಹಿಂಗ್ ಹೇಳ್ತಾ ಇದೀರಲ್ಲ. ನೀವ್ ಹೊರಟ್ಬಿಟ್ರೆ ನಾನೇನ್ ಮಾಡ್ಬೇಕು? ಮೇಡಮ್ ನಾನಿಲ್ಲಿ ಏನಾದ್ರೂ ನಡೆದಿರೋದು ಹೇಳಿದ್ರೆ ನಿಜವಾಗ್ಲೂ ಯಾರು ಶೂಟಿಂಗ್ ಮಾಡಲ್ಲ ಮೇಡಮ್. ಅದಕ್ಕೆ ಹೇಳ್ತಾ ಇದ್ದೀನಿ, ಪ್ಲೀಸ್ ಬಿಟ್ಬಿಡಿ. ನಾವೆಲ್ಲಾದ್ರೂ ಹೋಗಿ ಶೂಟಿಂಗ್ ಮಾಡ್ಕೋತೀವಿ, ದಯವಿಟ್ಟು ಮೇಡಮ್. ಅಂತದೇನ್ ನಡೆದಿದೆ ಹೇಳಿ ಸ್ವಲ್ಪ. ಇಲ್ಲಿ ನೋಡಿ ಮೇಡಮ್, ನಾವು ನೆನ್ನೆ ಶೂಟ್ ಮಾಡ್ಬೇಕಾದ್ರೆ ಇದು ನಮ್ದೇವ ಮೇಡಮ್. ಅದ್ರ ಹಿಂದೆ ನೋಡಿ ಮೇಡಮ್, ಬಿಳಿ ಸೀರೆ ಹಾಕೊಂಡು ಕೂತಿದ್ಯಲ್ಲ, ಅದೇ ನಿಜವಾದ ದಿವ ಮೇಡಮ್. ನಮ್ ಇಡೀ ಟೀಮ್ಗೂ ಸ್ಟಾರ್ಟಿಂಗ್ ಶೂಟ್ ಮಾಡ್ಬೇಕಾದ್ರೆ ಯಾರಿಗೂ ಗೊತ್ತಾಗಿರ್ಲಿಲ್ಲ ಮೇಡಮ್. ಎಡಿಟರ್ ವೆಂಕಟೇಶ್ ಅವ್ರು ಬಂದ್ಬಿಟ್ಟು ತೋರಿಸಾಗ್ಲೇ ನನಗೂ ಗೊತ್ತಾಗಿತ್ತು. ನಾನು ನೋಡ್ತೀನಿ, ನಿಜವಾದ ದಿವ್ವ ಇದೆ ಮೇಡಮ್ ಅಲ್ಲಿ. ನೀವು ನೋಡಿದ್ರೆ ಶೂಟಿಂಗ್ ಮಾಡು ಅಂತೀರಾ. ಅದಕ್ಕೆ ಮೇಡಮ್ ನಾನು ಹೇಳ್ತಾ ಇದ್ದಿದ್ದು ಶೂಟಿಂಗ್ ಮಾಡಲ್ಲ ಅಂತ. ಇವರೆಲ್ಲ ಹೇಳ್ತಿರೋದು ನಿಜ ಮೇಡಮ್. ನಾನು ಅವತ್ತು ಮೇಕಪ್ ಮಾಡ್ತಾ ಬಿಳಿ ಸ್ಯಾರಿ ಹಾಕೊಂಡಿರೋ ಹೆಂಗಸನ್ ನಾನು ನೋಡ್ದೆ. ಹ್ಞೂ ಮೇಡಮ್, ಅವತ್ತು ಆ ದೆವ್ವಣ್ಣ ರಿಯಲ್ ದೆವ್ವ ನೋಡಿ ತಲೆ ಸುತ್ತೋಗಿ ಬಿದ್ದೋಗ್ಬಿಟ್ಟಿದ್ದ. ನನಗೂ ಭಯ ಆಯ್ತೈತೆ ಮೇಡಮ್. ನಾನು ಅವತ್ತು ದೆವ್ವ ನೋಡಿದ್ದೆ, ನಿಂಗೆ ಹೇಳಿಲ್ಲ ಅಷ್ಟೇ. ಆ ಹಳೆ ಡೋರ್ ಹತ್ರ ದೆವ್ವ ಇತ್ತು. ದೆವ್ವ ನನ್ನ ಜೊತೆ ಅಂತಾಕ್ಷರಿ ಆಡ್ತಿತ್ತು. ಥೂ,
ಅಮ್ಮ ಅಮ್ಮ ನಾನು ಅವತ್ತು ಒಬ್ರ ಆಂಟಿಗೆ ನಾನು ಚಿಪ್ಸ್ ಕೊಟ್ಟೆ ಅಂತ. ಅಮ್ಮ ದೌರೆ ಅಮ್ಮ, ಅಮ್ಮ ಅವ್ರ ದೆವ್ವ ಅಮ್ಮ. ಅಮ್ಮ ಬಾ ಅಮ್ಮ ಹೋಗೋಣ ಅಮ್ಮ. ಅಮ್ಮ ಬಾ ಅಮ್ಮ. ಏನಿಲ್ಲ ಅಮ್ಮ, ಸುಮ್ನೆ. please ಅಮ್ಮ, ಅದ್ರ ಬಾ ಮೇಲೆ ನಿಮ್ ಅಮ್ಮ. ಇಷ್ಟ ಮೇಡಮ್. ಏನಾದ್ರೂ ಮಾಡ್ಕೊಳ್ಳಿ, ಎಪಿಸೋಡ್ ಮಾಡ್ಕೊಳ್ಳಿ, ಏನಾರ ಮಾಡ್ಕೊಳ್ಳಿ. ನಾನಂತೂ ಹೊರಡ್ತೀನಿ. ಸಂತೋಷ್ ನನ್ ಮಾತ್ ಕೇಳಿ ಸ್ವಲ್ಪ. ಅಯ್ಯೋ ಬಾಗ್ಲ ಹಾಕು. ಏನಾಯ್ತು? ಏ, ಬಾಗ್ಲು ಹೇಗೆ ಹಾಕ್ತೀರಾ? ಏನ್ ಬಾಗ್ಲ ಹಾಕ್ಬಿಟ್ಟಿದೆ ಅಂತ? ಅಲ್ಲೊಂದವ್ರು ಇದೆ, ಅಲ್ಲಿಂದ ಹೋಗೋಣ. ಬನ್ನಿ 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 ಬನ್ನಿ, ಬೇಗ ಬನ್ನಿ. ಏ, 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 ಅದು ಹಾಕೊಂತ ಇದೆ. ತೆಗೀರಿ ಬಾಗ್ಲು, ಯಾರು ತೆಗೀರಿ ಬಾಗ್ಲು, ತೆಗೀರಿ. ವೆಂಕಟೇಶ್ ಎಳೀರಿ, ಜೋರಾಗಿ ವೆಂಕಟೇಶ್, ಜೋರಾಗಿ ಇಳೀರಿ. ಇಷ್ಟು ಹೇಳಿದ್ರು ಬರ್ತಾ ಇಲ್ಲ. ಎಲ್ಲಿಗೆ ಬನ್ನಿ ಮೇಡಮ್, ನನ್ನ ಇಂಟರ್ವ್ಯೂ ಮಾಡಲ್ವಾ? ನನ್ನ ಇಂಟರ್ವ್ಯೂ ಮಾಡ್ದಿರ ಇಲ್ಲಿಂದ ಯಾರು ಹೊರಗಡೆ ಹೋಗಲು ಸಾಧ್ಯ ಇಲ್ಲ. ದೀಪಾ, ನಮಗ್ ಬೇರೆ ಆಪ್ಷನ್ ಇಲ್ಲ ದೀಪಾ. ಏನಾದ್ರು ಮಾಡಿದ ಒಂದೇ ಒಂದು ಇಂಟರ್ವ್ಯೂ ಮಾಡ್ಬಿಡ ದೀಪಾ, ಪ್ಲೀಸ್ ದೀಪಾ. ಮೇಡಮ್ ಹೆಂಗ್ ಹೋಗ್ಲಿ ಮೇಡಮ್? ಪ್ಲೀಸ್ ದೀಪಾ, ನಾನು ಬರ್ತೀನಿ ಜೊತೆಲಿ. ಎದ್ರುಕೊಂಬೇಡ, ಇದೊಂದೇ ಒಂದು ಇಂಟರ್ವ್ಯೂ ಮಾಡ್ಬಿಡೋಣ. ಕಷ್ಟ ಆಗುತ್ತೆ ಇಲ್ಲಾಂದ್ರೆ ನಮ್ಗೆ. ಬಾ ದೀಪಾ, ನಾನು ಬರ್ತೀನಿ. ಮೇಡಮ್ ಮೇಡಮ್, ನೀವ್ ಯಾರು? ನನ್ನ ಹೆಸರು ಮಧು ಅಂತ. ನಾನೊಬ್ಳ ಅನಾಥೆ. ಅಪ್ಪ ಅಮ್ಮ ಇಲ್ಲದೆ ಒಂಟಿಯಾಗಿ ಬೆಳೆದ ನನಗೆ ಮಹೇಶ ಅನ್ನೋನ ಪರಿಚಯ ಆಗುತ್ತೆ. ಮಧು, ನೀನ್ ಈ ತರ ಕುತ್ಕೊಂಡ್ರೆ ಹೆಂಗೆ ಮಧು? ನಾನು ನಿನ್ನ ಎಷ್ಟು ಇಷ್ಟಪಡ್ತೀನಿ ಗೊತ್ತಾ ಮಧು? ಹುಚ್ಚೊಂಥರ ಲವ್ ಮಾಡ್ತಿದ್ದೀನಿ ಮಧು. ಏನಾದ್ರೂ ಹೇಳು ಮಧು. ಹ್ಞೂ ಅಂತನೋ ಏನಾದ್ರು ಹೇಳು ಮಧು. ಮಹೇಶ್, ನೀನ್ ನನ್ಗೆ ಒಳ್ಳೆ ಫ್ರೆಂಡ್ ಅಷ್ಟೇ. ನಿನ್ ಮೇಲೆ ನನಗೆ ಯಾವುದೇ ರೀತಿ ಫೀಲಿಂಗ್ಸ್ ಇಲ್ಲ. ಹ್ಞೂ ಅಂತ ಹೇಳು ಮಧು. ನಾಳೆನೇ ನಮ್ಮ ಮನೆಯವ್ರನ್ನೆಲ್ಲ ಎದುರು ಹಾಕ್ಕೊಂಡು ನಿನ್ನ ಮದುವೆ ಆಗ್ತೀನಿ. ನಿನಗೋಸ್ಕರ ಏನ್ ಬೇಕಾರ ಮಾಡ್ತೀನಿ ಮಧು. ಮಹೇಶ್, ನಿಂಗೆ ಚೆನ್ನಾಗಿ ಗೊತ್ತು ನಾನು ಒಬ್ಳು ಅನಾಥ್ಲು ಅಂತ. ನಾನು ಚೆನ್ನಾಗಿ ಓದಿ ಡಾಕ್ಟರ್ ಆಗಿ ಬಡ ಮಕ್ಳಿಗೆ ಹೆಲ್ಪ್ ಮಾಡಬೇಕು ಅಂತಿದ್ದೀನಿ. ಅದೇ ನನ್ನ ಲೈಫ್ನ ಗುರಿ. ನಿನ್ ಗುರಿಗೆ ನಾನು ಅಡ್ಡ ಬರಲ್ಲ ಮಧು. ಆದ್ರೆ ನಿನ್ ಬಿಟ್ಟು ನನಗೆ ಬದುಕಕ್ಕೂ ಆಗಲ್ಲ ಮಧು. ಪ್ಲೀಸ್ ಮಧು, ನನ್ನ ಅರ್ಥ ಮಾಡ್ಕೋ. ಹೇಳಿದ್ದ ಅರ್ಥ ಮಾಡ್ಕೊ. ಏನೋ ಮಹೇಶ, ಏನಾಗಿದೆ ನಿನ್ಗೆ? ಅಪ್ಪ ಅಮ್ಮನ ಬಿಟ್ಟು ವಿಷ ಕೊಡು ಸಾಯಂತದೇನೋ ಆಗಿತ್ತು ನಿನ್ಗೆ? ನಾನು ಅವತ್ತೇ ಹೇಳಿದ್ನಲ್ಲ ಮಧು, ನಿನ್ ಬಿಟ್ಟು ನನ್ನ ಕೈಲಿ ಬದುಕಕ್ಕಾಗಲ್ಲ ಅಂತ. ನಿಜವಾಗ್ಲೂ ನನ್ನ ಅಷ್ಟು ಪ್ರೀತಿ ಮಾಡ್ತೀಯ ಮಹೇಶ? ಹ್ಞೂ ಮಧು, ಹೌದು. ನೀನಿಲ್ಲ ಅಂದ್ರೆ ನಾನು ಸತ್ತು ಹೋಗ್ಬಿಡ್ತೀನಿ ಮಧು. ಸಾಯೋ ಹಾಗಿದ್ರೆ ಒಟ್ಟಿಗೆ ಸಾಯೋಣ, ಬದುಕೋ ಹಾಗಿದ್ರೆ ಒಟ್ಟಿಗೆ ಬದುಕೋಣ. ಮಹೇಶ, ನೀನ್ ನನ್ನ ಕೈ ಬಿಡಲ್ಲ ತಾನೆ? ಇಲ್ಲ ಚಿನ್ನ, ನೀನ್ ನನ್ನ ಪ್ರಾಣ. ಯಾಕಿಷ್ಟು ಭಯ ಪಡ್ತೀಯ? ಮಹೇಶನ್ ಮದುವೆ ಆಗಿ ಎಲ್ಲ ಹೆಣ್ಮಕ್ಳ ತರ ನಾನು ಖುಷಿಯಾಗಿರ್ತೀನಿ ಅಂತ ಅನ್ಕೊಂಡೆ. ಆದ್ರೆ
ಮಹೇಶ? ಯಾರ್ ನೀನು? ಯಾಕೆ ಗಾಬರಿ ಆಗಿದ್ಯಾ? ನಾನೇನು ಮಾಡಲ್ಲ, ಏನೂ ಆಗಲ್ಲ, ಬಾರೇ. ಮಹೇಶ! ಮಹೇಶ, ಅಲ್ಲಿ ರೂಮಲ್ಲಿ ಯಾರೋ ಬಂದಿದ್ದಾರೆ. ಯಾರೋ ಬಂದಿದಾರ? ಏನು ಮಾಡೇ ಇಲ್ವ ಚಿನ್ನ ನಿನಗೆ? ಏನ್ ಮಾತಾಡ್ತಿದ್ಯಾ ಮಹೇಶ? ನೋಡ್ ಚಿನ್ನ, ನಾನೊಂದು ದೊಡ್ಡ ಬಿಸ್ನೆಸ್ ಕೈ ಹಾಕಿದ್ದೀನಿ. ಅವ್ರು ಅದಕ್ಕೆ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ನೀನ್ ದಯವಿಟ್ಟು ಅವ್ರ ಹತ್ರ ಒಂದು 5 ನಿಮಿಷ ಕೋಆಪರೇಟ್ ಮಾಡ್ಬೇಡಮ್ಮ. ಏಯ್, ನೀನೇನ್ ದೊಡ್ಡ ಸುಂದ್ರಿ ಅನ್ಕೊಂಡಿದ್ಯಾ? ನಿನ್ನ ಲವ್ ಮಾಡಿ ವಿಷ ಕುಡಿದು ಸಾಯೋಷ್ಟು ದಡ್ಡನ್ ಮಗನ ನಾನು? ಲವ್ ಮಾಡಿದ್ದೆ ಈ ಆಸ್ತಿಗೋಸ್ಕರ. ಏಯ್, ಈ ನಿನ್ ಕಿತ್ತೋಗಿರೋ ಮನೆಯೆಲ್ಲ ಒಡೆದಾಕಿ ದೊಡ್ಡದಾಗಿ ರೆಸಾರ್ಟ್ ಕಟ್ತೀನಿ. ಇದಕ್ಕೆಲ್ಲ ಅವ್ರು ಇನ್ವೆಸ್ಟ್ ಮಾಡ್ತಿದ್ದಾರೆ. ಮುಚ್ಕೊಂಡೋಗ 5 ನಿಮಿಷ ಅವ್ರ ಜೊತೆ ಕೋಆಪರೇಟ್ ಮಾಡೋ, ಹೋಗೆ. ಎಂತ ಮನುಷ್ಯನೋ ನೀನು? ಅನಾಥೆ ಅಂತ ಗೊತ್ತಿದ್ರು ಪ್ರೀತಿ ಹೆಸರಲ್ಲಿ ಮೋಸ ಮಾಡ್ಬಿಟ್ಟಲ್ಲೋ. ಮನೆ ಹೊಡಿತ್ಯಾ? ನಾನ್ ಜೀವಂತವಾಗಿರುವವರೆಗೂ ಈ ಮನೆ ಹೊಡೆಯಕ್ ಬಿಡಲ್ಲ, ಮುಟ್ಟಕ್ಕೂ ಬಿಡಲ್ಲ. ಹೇಯ್, ಹೋಗೆ. ನಿಮ್ ಕೈ ಮುಗಿತೀನಿ, ಏನು ಮಾಡ್ಬೇಡಿ, ನನ್ನ ಬಿಟ್ಬಿಡಿ, ನನ್ನ ನಿಮ್ ಕೈ ಮುಗಿತೀನಿ. ಏನ್ರೋ ನೋಡ್ಕೊಂಡು ಸುಮ್ನೆ ಇದ್ದೀರಾ? ಹೋಗ್ರೋ, ಎಂಜಾಯ್ ಮಾಡ್ರೋ. ಮಹೇಶ, ಪ್ಲೀಸ್ ಮಹೇಶ, ಬೇಡ ಮಹೇಶ, ಮಹೇಶ ಬೇಡ, ಬಿಡು ನನ್ನ. ಮಹೇಶ, ದಯವಿಟ್ಟು ಬೇಡ ಮಹೇಶ, 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 ಮಹೇಶ. ಇರ್ತಾವಲ್ಲೇನ ಮಚ್ಚ? ಶಿವ, ಏನೇ ನನಗೆ ಕೆಪಾಳ ಕೊಡಿತೀಯ? ನೋಡಿ ಇವಾಗ ಪರಿಸ್ಥಿತಿನ. ಅಯ್ಯೋ ಪಾಪಿ, ದೇವ್ರ ಸುಮ್ಮನೆ ಬಿಡಲ್ಲ. ನಾನು ಜೀವಂತವಾಗಿರೋರ್ಗು ಈ ಮನೆ ಕೆಡವಾಗ ಬಿಡಲ್ಲ. ನೀನ್ ಬದುಕಿದ್ರೆ ತಾನೇನೆ. ಅಮ್ಮ, ಸಾಯೇ, ಸತ್ತೋಗೆ. ಸಾಯೇ, ಸಾಯ.
ಬಾವಿಯ ಬಳಿಯ ಆತ್ಮ ನಾನು, ನಿನ್ನ ಪಾಪದ ಸಾಕ್ಷಿ ನಾನು. ಕರೆದೇನೆ ಕೇಳದೇನೆ ನಿನ್ನ ನೆರಳಲ್ಲಿ ಜೀವಿಸುವೆ ನಾನು. ಬಿಳಿ ಸೀರೆಯ ಗಾಳಿ ನಾನು, ಚಂದ್ರನ ಬೆಳಕಿನ ನೋವು ನಾನು, ನೀ ಕೊಂದ ಪ್ರೀತಿಯ ಉಸಿರು ನಾನು. ಬಾವಿಯ ನೀರಿನಲ್ಲಿರುವ ಕಣ್ಣು ನಾನು, ಬಾವಿಯ ಬಳಿಯ ಆತ್ಮ ನಾನು, ನಿನ್ನ ಪಾಪದ ಸಾಕ್ಷಿ ನಾನು. ಮಂಗಲ ಸೂತ್ರದ ತೂಕ ಇನ್ನೂ ಇದೆ, ಕೈಯಲ್ಲಿ ಹಾಕಿದ ಗಾಯ ಇನ್ನೂರಿ. ಕಾಸು ಕಾಸು ಅಂದ ನಿನ್ನ ಧ್ವನಿ ನನ್ನ ಹೃದಯದೊಳಗೆ ಇನ್ನು ಬಡುರು. ನಿನ್ನ ಮನೆಯ ದೀಪ ನಾನು, ಇಂದು ದಾರಿಯ ನೆರಳು ನಾನು. ನನ್ನ ಅಳುವ ಧ್ವನಿ ಕೇಳಿದೆಯಾ? ಗಾಳಿಯಲ್ಲೇ ಸಿಕ್ಕಿದ ಶಾಪ ನಾನು, ಬಾವಿಯ ಬಳಿಯ ಆತ್ಮ ನಾನು, ನಿನ್ನ ಪಾಪದ ಸಾಕ್ಷಿ ನಾನು. ಕರೆರೇನೆ ಕೇಳದೇನೆ ನಿನ್ನ ನೆರಳಲ್ಲಿ ಜೀವಿಸುವೆ ನಾನು. ಹೋಗಲ್ಲ ಹೋಗಲ್ಲ ಈ ಜಾಗ ಬಿಟ್ಟು ಹೋಗಲ್ಲ, ನನ್ನ ಕಥೆ ಮುಗಿಯಲ್ಲ, ನಿನ್ನ ಪಾಪ ಸುಡಿಯಲ್ಲ. ನನ್ನ ಕನಸಿನ ಮಳೆ ಒಡೆದವನೇ, ನನ್ನ ಬದುಕನ್ನೇ ಮಾರಿದವನೇ, ನೀ ಮಲಗುವ ಹಾಸಿಗೆಯ ಕೆಳಗೆ ನನ್ನ ನೆರಳು ನಿಂತಿದೆ. ನೋಡಿದೀಯಾ ನೋಡಿದೀಯಾ ನನ್ನ ಕಣ್ಣು ನೋಡಿದೀಯಾ? ನೀ ಮಾಡಿದ ಪಾಪ ನೆನಪಾಯಿತಾ? ಓಡಿದೀಯಾ ನನ್ನಿಂದ ಓಡಿದೀಯಾ? ನಿನ್ನ ನೆರಳೇ ನಿನ್ನ ಬೆನ್ನಟ್ಟಿತಾ? ಬಾವಿಯ ಬಳಿಯ ಆತ್ಮ ನಾನು, ನಿನ್ನ ಪಾಪದ ಸಾಕ್ಷಿ ನಾನು. ಕರೆದೇನೆ ಕೇಳಡೇನೆ ನಿನ್ನ ನೆರಳಲ್ಲಿ ಜೀವಿಸುವೆ ನಾನು. ನನ್ನ ಪ್ರೀತಿಗೆ ಸಮಾಧಿ ಇಲ್ಲ, ನಿನ್ನ ಪಾಪಕ್ಕೆ ನಿದ್ರೆ ಇಲ್ಲ. ನನ್ನ ಪ್ರೀತಿಗೆ ಸಮಾಧಿ ಇಲ್ಲ, ನಿನ್ನ ಪಾಪಕ್ಕೆ ನಿದ್ರೆ ಇಲ್ಲ. ಬಾವಿಯ ಬಳಿಯ ಆತ್ಮ ನಾನು, ನಿನ್ನ ಪಾಪದ ಸಾಕ್ಷಿ ನಾನು. ಕರೆದೇನೆ ಕೇಳದೇನೆ
ನಿಮ್ ಜೀವನದಲ್ಲಿ ಇಷ್ಟೊಂದು ಅನ್ಯಾಯ ಆಗಿದ್ಯಾ? ನಿಮ್ಮಂತ ಎಷ್ಟೋ ಜನ ಹೆಣ್ಮಕ್ಳಿಗಾಗಿರ್ತಕ್ಕಂಥ ಅನ್ಯಾಯ ಇಲ್ಲಿನವರೆಗೂ ಈಚೆಗೆ ಬಂದೇ ಇಲ್ಲ. ಆದ್ರೆ ನಿಮ್ಗಾಗಿರೋ ಅನ್ಯಾಯನ ನಮ್ಮ ಚಾನಲ್ ಮುಖಾಂತರ ಎಲ್ಲರಿಗೂ ತಿಳಿಸೋ ಥರ ಮಾಡೇ ಮಾಡ್ತೀನಿ ನಾನು. ಹೀಗಾಗಲೇ ಅವ್ರ ಕತೆ ಎಲ್ಲ ಮುಗಿಸಿದ್ದೀನಿ. ಶಿವ